ಹೌದೇ. ಎಲ್ಲರಿಗೂ ಡಾಕ್ಟರ್ಸ್ ಡೇ ಶುಭಾಶಯಗಳು. ನಮ್ಮ ದೇಶದಲ್ಲಿ ವಿಶೇಷವಾಗಿ ವೈದ್ಯರಿಗೆ ಗೌರವಿಸುವಂತಹ ಒಂದು ದಿವಸ ಅದು ಡಾಕ್ಟರ್ಸ್ ಡೇ. ಪ್ರತಿ ವರ್ಷ ಜುಲೈ 1ರಂದು ವೈದ್ಯರ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. 1991ರಲ್ಲಿ IMA ರೆಕಮೆಂಡೇಶನ್ನ ಮೇಲೆ ಪ್ರತಿ ವರ್ಷವೂ ಕೂಡ ರಾಷ್ಟ್ರೀಯ ವೈದ್ಯರ ದಿನವನ್ನು ಡಾಕ್ಟರ್ ಬಿಪಿನ್ ಚಂದ್ರ ರಾಯ್ ಅವರ ಹೆಸರಿನಲ್ಲಿ ಈ ಒಂದು ವೈದ್ಯರ ದಿನವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಅವರು ಮಾಡಿದಂತಹ ಸೇವೆ, ಅವರ ಕೊಡುಗೆ ಎಲ್ಲವನ್ನು ಗಣನೆಯಲ್ಲಿ ಇಟ್ಟುಕೊಂಡು ಅವರೊಬ್ಬ ವೈದ್ಯರಾಗಿದ್ದರು ಮತ್ತು ವೆಸ್ಟ್ ಬೆಂಗಾಲ್ನ 2ನೇ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಅವರು ಈ ದೇಶದ ಬಗ್ಗೆ, ಈ ದೇಶದ ಜನಗಳ ಆರೋಗ್ಯದ ಬಗ್ಗೆ ಇಟ್ಟಂತಹ ಕಾಳಜಿ ಅತ್ಯಂತ ಸ್ಮರಣೀಯವಾಗಿರುವಂಥದ್ದು. ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಗಳಿಸ್ಕೋಬೇಕು ಅಂದರೆ, ಸ್ವರಾಜ್ಯ ಪಡ್ಕೊಳ್ಬೇಕು ಅಂದರೆ ನಮ್ಮ ದೇಶದ ಜನಗಳು ಮಾನಸಿಕ ಮತ್ತು ದೈಹಿಕ ಆರೋಗ್ಯವಾಗಿ ಚೆನ್ನಾಗಿರಬೇಕು. ಅವಾಗ ನಾವು ವಿ ಕ್ಯಾನ್ ಗೆಟ್ ಇಂಡಿಪೆಂಡೆನ್ಸ್ ಅನ್ನುವಂತಹ ಮಾತನ್ನು ಬಿಪಿನ್ ಚಂದ್ರ ರಾಯ್ ಅವರು ಹೇಳ್ತಾ ಇದ್ರು. ಹಾಗೆ ಈ ಒಂದು ವೈದ್ಯರ ದಿನವನ್ನು ಬರುವ ಜುಲೈ 1ರಂದು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ ಒಂದೊಂದು ಥೀಮನ್ನು ಬಿಟ್ಕೊಂಡು ಬರ್ತಾ ಇರ್ತಾರೆ. The theme for National Doctors Day 2024 is Healing Hands and Caring Hearts ಅನ್ನುವಂಥದ್ದು. The theme emphasizes the compassion and dedication that physicians bring to their practice on a daily basis. ಪ್ರತಿ ದಿವಸವೂ ಕೂಡ ವೈದ್ಯರು ಹೇಗೆ ತಮ್ಮ ಸೇವೆಯಲ್ಲಿ ಒಂದು ತ್ಯಾಗ ಮತ್ತು ಕರುಣೆ ಇವುಗಳನ್ನು ಇಟ್ಕೊಂಡು ಸೇವೆಯನ್ನು ಮಾಡಬೇಕು ಅಂತೇಳಿ ಮಾಡುತ್ತಿದ್ದಾರೆ ಎನ್ನುವ ಉದ್ದೇಶವನ್ನು ಇಟ್ಕೊಂಡು ಈ ವರ್ಷದ ಥೀಮ್ ಆಗಿ ಹೀಲಿಂಗ್ ಹ್ಯಾಂಡ್ಸ್ ಅಂಡ್ ಕೇರಿಂಗ್ ಹಾರ್ಟ್ಸ್ ಅನ್ನುವಂತಹ ಥೀಮನ್ನು ಇಟ್ಕೊಂಡಿದ್ದಾರೆ. ಅದು ವಿಶೇಷ ಅಂದರೆ ಡಾಕ್ಟರ್ ಬಿಪಿನ್ ಚಂದ್ರ ರಾಯ್ ಅವರು ಹುಟ್ಟಿದ್ದು ಮತ್ತು ಸತ್ತಿದ್ದು ಎರಡು ಒಂದೇ ದಿವಸ. ಬರ್ತ್ ಅಂಡ್ ಡೆತ್ ಡೇ ಒಂದೇ ದಿವಸ ಆಗಿರುವಂಥದ್ದು ಒಂದು ವಿಶೇಷ. ಹಾಗೆ ಇವತ್ತು ನಾವೆಲ್ಲರೂ ಕೂಡ ಅವರ ಹೆಸರಿನಲ್ಲಿ ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರುವಂಥದ್ದು. ಡಾಕ್ಟರ್ BC ರಾಯ್ ಅವರ ಹೆಸರಿನಲ್ಲಿ ಈ ವೈದ್ಯರ ದಿನಾಚರಣೆ ಆಚರಣೆ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷ. ಈ ವರ್ಷದಲ್ಲಿ ಎಲ್ಲರಿಗೂ ಆರೋಗ್ಯ ಸಿಗಲಿ, ವೈದ್ಯರು ಉತ್ತಮ ಆರೋಗ್ಯ ಸೇವೆಯನ್ನು ಸಲ್ಲಿಸಲಿ, ನಮ್ಮ ದೇಶದಲ್ಲಿರುವಂತಹ ಅನೇಕ ಬಡವರಿಗೆ ಉತ್ತಮ ಸೇವೆಯನ್ನು, ಆರೋಗ್ಯ ಸೇವೆಯನ್ನು ಸಲ್ಲಿಸಲಿ ಅನ್ನುವ ಹಾರೈಕೆಯನ್ನು ವ್ಯಕ್ತ ಮಾಡ್ತಾ ನಾನು 2024ರ ವೈದ್ಯರ ದಿನಾಚರಣೆಗೆ, ರಾಷ್ಟ್ರೀಯ ವೈದ್ಯರ ದಿನಾಚರಣೆಗೆ ಶುಭವನ್ನು ಕೋರುತ್ತೇನೆ.